ಮನೆ ಕಾರು ಖರೀದಿದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ರೆಪೋ ದರ ಇಳಿಸಿದಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೀಗಾಗಿ ಮನೆ ಖರೀದಿ ಮಾಡೋದಾದ್ರೆ ಕಾರು ಖರೀದಿ ಮಾಡೋದಾದ್ರೆ ಅಂತವರಿಗೆ ಇದು ಗುಡ್ ನ್ಯೂಸ್. ರೆಪೋ ದರವನ್ನ ಇಳಿಕೆ ಮಾಡಲಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. 5.5% ಇದ್ದ ರೆಪೋ ದರ ಶೇಕಡ 5.25ಕ್ಕೆ ಇಳಿಸಿದಂತ ಆರ್ಬಿಐನ ಹಣಕಾಸು ನೀತಿ ಸಮಿತಿಯ ಸಭೆ ಬಳಿಕ ಈ ನಿರ್ಧಾರ ಹೊರಬಿದ್ದಿದೆ. 3 ದಿನಗಳ ದ್ವೈಮಾಸಿಕ ಸಭೆ ಬಳಿಕ ಸರ್ವಾನುಮತದಿಂದ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮುಂಬೈನಲ್ಲಿ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿಕೆ ಕೊಟ್ಟಿದ್ದಾರೆ. 25 ಬೇಸಿಸ್ ಪಾಯಿಂಟ್ ಅನ್ನ ಕಡಿತಗೊಳಿಸಿದಂತ ಆರ್ಬಿಐನ ನಿರ್ಧಾರದಿಂದ ಸಾಲ, ಇಎಂಐ ಬಡ್ಡಿ ದರ ಇಳಿಕೆ ಆಗ್ತಾ ಇದೆ. ಜೊತೆಗೆ ಹೊಸ ಸಾಲಗಾರರಿಗೆ ಗೃಹ ಸಾಲಗಳು ಸಿಗ್ತಿವೆ. ವಾಹನದ ಮೇಲಿನ ಸಾಲಗಳ ಬಡ್ಡಿ ದರ ಕಡಿಮೆ ಆಗುತ್ತೆ. ರೆಪೋ ದರದಲ್ಲಿ 25 ಮೂಲಾಂಶ ಇಳಿಕೆಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. The outlook, the MPC voted unanimously to reduce, and the RBI. The MPC met on the 3rd, 4th and 5th of December to deliberate and decide on the policy repo rate. After a detailed assessment of the evolving macroeconomic conditions and the outlook, the MPC voted unanimously to reduce the policy repo rate by 25 basis points to 5.25% with immediate effect. I repeat, the MPC voted unanimously to reduce the policy repo rate by 25 basis points, and the RBI. The MPC met on the 3rd, 4th and 5th of December to deliberate and decide on the policy repo rate. After a detailed assessment of the evolving macroeconomic conditions and the outlook, the MPC voted unanimously to reduce the policy repo rate by 25 basis points to 5.25% with immediate effect. I repeat, the MPC voted unanimously to reduce the policy repo rate. ಹಾಗಾದ್ರೆ ಈ ರೆಪೋ ರೇಟ್ ಅಂದ್ರೆ ಏನು? ಸರಳವಾಗಿ ನೋಡೋದಾದ್ರೆ ವಾಣಿಜ್ಯ ಬ್ಯಾಂಕ್ನಿಂದ ಪಡೆಯುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವೇ ಈ ರೆಪೋ ದರ ಆಗಿರುತ್ತೆ. ರೆಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಹಣವನ್ನ ಪಡಿಬಹುದು. ಬ್ಯಾಂಕ್ಗಳು ತಮ್ಮಲ್ಲಿ ಹಣದ ಕೊರತೆ ಆದಾಗ ಆರ್ಬಿಐನಿಂದ ಹಣವನ್ನ ಪಡ್ಕೊಳ್ತವೆ. ರೆಪೋ ರೇಟ್ ಜಾಸ್ತಿ ಇದ್ರೆ ಬ್ಯಾಂಕ್ಗಳು ಸಾಲದ ಮೇಲಿನ ಬಡ್ಡಿ ದರವನ್ನ ಹೆಚ್ಚಳ ಮಾಡಿಬಿಡ್ತವೆ. ಇದರಿಂದ ವಾಹನ ಸಾಲ, ಗೃಹ ಸಾಲ ಇತ್ಯಾದಿ ಸಾಲಗಳ ಬಡ್ಡಿ ದರವು ಕೂಡ ಏರಿಕೆ ಆಗುತ್ತೆ. ಇದರಿಂದ ಗ್ರಾಹಕರಿಗೆ ಪೆಟ್ಟಾಗುತ್ತೆ. ಗೃಹ ಸಾಲದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ 8.5% ಬಡ್ಡಿ ದರದಲ್ಲಿ 15 ವರ್ಷಗಳ ಅವಧಿಗೆ 25 ಲಕ್ಷ ರೂಪಾಯಿ ಸಾಲವನ್ನು ಕೊಡಲಾಗುತ್ತೆ. ಪ್ರಸ್ತುತ ಇಎಂಐ 24,618 ರೂಪಾಯಿ ಇರೋದು. 8.25% ದರ ಕಡಿತದ ಬಳಿಕ ಈ ಇಎಂಐ ಯಾವ ರೀತಿ ಇರುತ್ತೆ ಅಂದರೆ 24,254 ರೂಪಾಯಿ ಆಗುತ್ತೆ. ಪ್ರಸ್ತುತ ಬಡ್ಡಿ ದರ 19,31,328 ರೂಪಾಯಿ ಇದ್ರೆ 8.25% ದರ ಕಡಿತ ಆಗುತ್ತೆ. ಈಗ ಈ ಕಡಿತ ಆದ ನಂತರ 18,65,632 ರೂಪಾಯಿ ಆಗುತ್ತೆ. ಉಳಿತಾಯ ಅಲ್ಲಿಗೆ 65,696 ರೂಪಾಯಿ. ಹೀಗಾಗಿ ಇನ್ಮೇಲೆ ಗೃಹ ಸಾಲ ತೆಗೆದುಕೊಳ್ಳೋರಿಗೆ, ವಾಹನ ಖರೀದಿ ಮಾಡೋರಿಗೆ, ಮನೆ ಖರೀದಿ ಮಾಡೋರಿಗೆ ಇದೆಲ್ಲದರಿಂದ ಕೂಡ ಅನುಕೂಲ ಆಗುತ್ತೆ.